ಉಚ್ಚಾಟನೆಯ ಹಿಂದೆ ವಿಜಯೇಂದ್ರ ಅವರ ಒತ್ತಡ ಇದೆ ಅನ್ನುವಂಥ ಆರೋಪಕ್ಕೆ ವಿಜಯೇಂದ್ರ ಅವರಿಗೆ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು? ಯಡಿಯೂರಪ್ಪನವರಾಗಲಿ ಅಥವಾ ನಾನಾಗಲಿ ಉಚ್ಚಾಟನೆಯ ಹಿಂದೆ ಇಲ್ಲ. ಉಚ್ಚಾಟನೆ ಹೈಕಮಾಂಡ್ ಅವರ ತೀರ್ಮಾನ. ಯತ್ನಾಳ್ ಉಚ್ಚಾಟನೆಯನ್ನ ನಾನು ಸಂಭ್ರಮಿಸಲ್ಲ. ವರ್ಷದಿಂದ ಯತ್ನಾಳ್ ಅಪಮಾನ ಸಹಿಸಿಕೊಂಡು ಬಂದಿದ್ದೇನೆ. ನನ್ನ ಕಡೆಯಿಂದ ಸರಿಪಡಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೆ. ಹೈಕಮಾಂಡ್ನವರು ಎಲ್ಲವನ್ನೂ ನೋಡಿ ತೀರ್ಮಾನಿಸಿದ್ದಾರೆ ಅಂತ ಯತ್ನಾಳ್ ಆರೋಪಕ್ಕೆ ವಿಜಯೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗೆ ನೋಡಿದ್ರೆ 2018ರಲ್ಲಿ ಬಿಜೆಪಿಗೆ ಮತ್ತೆ ವಾಪಸ್ ಕರೆತರುವಂತ ಪ್ರಯತ್ನದಲ್ಲಿ ಮುಂದಾಗಿದೆ ಯಡಿಯೂರಪ್ಪನವರು. 2015ರಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರ್ತಾರೆ 6 ವರ್ಷಗಳವರೆಗೂ ಕೂಡ 2015ರಲ್ಲಿ. ಅದಾದ ನಂತರ ಯಡಿಯೂರಪ್ಪನವರು ಹೋಗಿ ಅದನ್ನ ರಿವೋಕ್ ಮಾಡಿಸಿ 3 ವರ್ಷಕ್ಕೆ ಅದನ್ನ ವಾಪಸ್ ಬಿಜೆಪಿ ಕರೆತರುವ ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ಯಶಸ್ಸು ಕೂಡ ಕಾಣ್ತಾರೆ ಯಡಿಯೂರಪ್ಪನವರು. ತದನಂತರನೇ 18ರಲ್ಲಿ ಸ್ಪರ್ಧೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಯತ್ನಾಳ್ ಅವರಿಗೆ ಬಿಜೆಪಿಯಿಂದ. ಈಗ ಯತ್ನಾಳ್ ಅವರು ಯಡಿಯೂರಪ್ಪನವ್ರ ಮೇಲೆ ಆರೋಪ ಮಾಡಿದರು, ವಿಜಯೇಂದ್ರ ಅವ್ರ ಮೇಲೆ ಆರೋಪ ಮಾಡಿದರು. ಅವರ ಒತ್ತಡದಿಂದಲೇ ನನ್ನ ಉಚ್ಚಾಟನೆ ಆಗಿದೆ ಅಂತೇಳಿ ವಾಪಸ್ ಕರೆ ತಂದಿದ್ದ್ಯಾರು? ಈಗ ಮತ್ತೆ ವಿಜಯೇಂದ್ರ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅವ್ರು ಹೇಳಿದ್ದನ್ನು ನಾನು ತಿದ್ದುಕೊಂಡು ಮತ್ತೆ ಸರಿ ಹೋಗ್ತಾ ಇದ್ದೀನಿ, ಬಟ್ ಈಗ ನನ್ನ ಮೇಲೆ ಮತ್ತೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ. ಇವರು ಯಡಿಯೂರಪ್ಪ ಅವನ ಮಗ ಕೂಡಿ ಇದು ಉಚ್ಚಾಟನೆಗೆ ಹೈಕಮಾಂಡ್ ಅದರ ಮೇಲೆ ಒತ್ತಡ ತಂದು ನನ್ನ ಇವನು ಉಚ್ಚಾಟನೆ ಮಾಡಿದ್ರೆ ಲಿಂಗಾಯತರು ಎಲ್ಲ ಬಿ ಜೆ ಪಿಯಿಂದ ಬಿಟ್ಟು ಹೋಗ್ತಾರೆ, ಹಂಗೆ ಗಲಾಟೆ ಮಾಡಿ ಮಾಡಿಸಿದ್ದಾರೆ. ಆದರೆ ಯಾವ ವೀರಶೈವ ಲಿಂಗಾಯತರು ಯಡಿಯೂರಪ್ಪ ಕುಟುಂಬ ಜೊತೆಗೆ ಇಲ್ಲ. ಒಂದು 2-3 ಸ್ವಾಮಿಗಳು ಪೀಠ ಸ್ವಾಮಿಗಳದ ಅವರು ಅವ್ರ ಪರವಾಗಿ ಹೇಳಿಕೆ ಕೊಟ್ಟು ಬಿಟ್ಟರೆ ಸಾಮಾನ್ಯ ವೀರಶೈವ ಲಿಂಗಾಯತರು ಯಾರೂ ಇಲ್ಲ. ಆ ಭ್ರಮೆಯಿಂದ ಕೇಂದ್ರ ಹೈಕಮಾಂಡ್ ಹೊರಗೆ ಬರಬೇಕು. ಇಂಥವೆಲ್ಲ ನಡೀದೆ, ಅಪಮಾನ ಇದು ರಾಮಾಯಣ ಮಹಾಭಾರತದಿಂದ ನಡೆದದೆ. ಅದು ಅಷ್ಟಕ್ಕೇ ಬಿಡುವುದಿಲ್ಲ. ಈ ಕುಟುಂಬವನ್ನು ಬಿ ಜೆ ಪಿಯಿಂದ ಮುಕ್ತ ಮಾಡುವವರೆಗೆ ಬಿಡುವುದಿಲ್ಲ ನಾವು. ಇವತ್ತೇನು ಯಾವ ಅಪ್ಪ ಬಗ್ಗೆ ಮಾತನಾಡ್ತಿದ್ದರು, ಯಡಿಯೂರಪ್ಪನವರಿಂದ ಹಿಡಿದು ಅನಂತಕುಮಾರ್ ಆದಿಯಾಗಿ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತೊಂದು ಭದ್ರ ಬುನಾದಿ ಸಿಕ್ಕಿದೆ. ಇವತ್ತು ರಾಜ್ಯದಲ್ಲಿ ನೀವು ಯಾವುದೇ ಬಿ ಜೆ ಪಿ ನಾಯಕರನ್ನ ಹೆಸರು ಹೇಳಿ, ಎಲ್ಲರೂ ಇವತ್ತು ಯಡಿಯೂರಪ್ಪನವರ ಹೋರಾಟದ ಶ್ರಮ, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ವಿ ಎಸ್ ಆಚಾರ್ಯ ಅವರು, ತಂಗ ಅವರು, ಅನೇಕ ಬಾರಿ ಮಾತನ್ನು ಹೇಳಿದ್ದೇನೆ. ಆದರೆ ಯಡಿಯೂರಪ್ಪನವರಂಥ ಒಬ್ಬ ಹೋರಾಟಗಾರನನ್ನು ಯಾವ ಯಡಿಯೂರಪ್ಪನವರು ಇವತ್ತು ಪಕ್ಷವನ್ನು ಎಷ್ಟು ಎತ್ತರಕ್ಕೆ ತಂದಿಟ್ಟಿದ್ದಾರೆ ಅಂಥ ಯಡಿಯೂರಪ್ಪನವ್ರ ಬಗ್ಗೆ ಅಪಮಾನವನ್ನು ಕೂಡ ಕಳೆದ 1 ವರ್ಷದಿಂದ ಸಹಿಸ್ಕೊಂಡು ಬಂದಿದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ. ಇವತ್ತು ಯತ್ನಾಳ್ ವಿರುದ್ಧ ಕೇಂದ್ರದ ವರಿಷ್ಠರೇನು ತೀರ್ಮಾನ ಮಾಡಿದ್ದಾರೆ, ಇದು ಯಡಿಯೂರಪ್ಪನವ್ರ ತೀರ್ಮಾನವೂ ಅಲ್ಲ, ವಿಜಯೇಂದ್ರ ಅವರ ತೀರ್ಮಾನವೂ ಅಲ್ಲ. ಇವತ್ತು ನಮ್ಮ ಕೇಂದ್ರದ ವರಿಷ್ಠರು ಏನು ನಿರ್ಧಾರ ಮಾಡಿದ್ದಾರೆ, ಆ ನಿರ್ಧಾರ ಆಗಬೇಕು ಅಂತೇಳಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಯಾವತ್ತೂ ಕೂಡ ಕೇಂದ್ರಕ್ಕೆ ಒತ್ತಾಯವನ್ನು ಅಥವಾ ಒತ್ತಡವನ್ನು ಹೇರಿಲ್ಲ. ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ಆ ಪದವನ್ನು ಮತ್ತೆ ಉಲ್ಲೇಖ ಮಾಡಬೇಡಿ. ಉಳಿದೋರು ಯಾರು ಮಾತಾಡ್ಕೊಳ್ಳಿ. ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರಲಿ, ಇವತ್ತು ಕೇಂದ್ರದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದಕ್ಕೆ ಯಡಿಯೂರಪ್ಪನವರು ಹೊಣೆಗಾರರಲ್ಲ, ವಿಜಯೇಂದ್ರನ ಹೊಣೆಗಾರರಲ್ಲ. ನೀವು ಹೊಣೆಗಾರರಲ್ಲದೆ ಇರಬಹುದು, ಆದರೆ ಈಗ ಬರುವಂಥದ್ದೇನು ಸಾಮಾನ್ಯವಾಗಿ ಮಾತುಗಳು, ಅವರೇ ರಾಜ್ಯಾಧ್ಯಕ್ಷರಿದ್ದಾರೆ, ದೆಹಲಿಗೆ ಹೋಗಿದ್ರು, ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೇಳಿದರು. ಸೊ ಅದು ಕಾಕತಾಳಿ ಅನ್ನೋ ರೀತಿಯಲ್ಲಿರುತ್ತೆ. ಕಾಗೆ ಕೊಡೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಹೇಗಾಗುತ್ತೋ ಹಾಗೆ ಇವುಗಳು ಕೂಡ. ಈಗ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ್ದಾರೆ ಅನ್ನೋದಾದರೆ ನಿಮ್ಮ ಬಾಯಿಗೆ ನೀವ್ಯಾಕೆ ಲಗಾಮ್ ಹಾಕ್ಕೊಳ್ಳಿಲ್ಲ ಮಾನಿ ಯತ್ನಾಳ್ ಅವರೇ? ಬಾಯಿಗೆ ಬಂದಾಗ ಮಾತಾಡ್ತಾ ಹೋದರೆ ಒಂದು ಶಿಸ್ತಿನ ಪಕ್ಷದಲ್ಲಿ ಏನಾಗುತ್ತೆ? ಅಷ್ಟೊಂದೆಲ್ಲ ಪಕ್ಷದ ಬಗ್ಗೆ ಮಾತನಾಡ್ತಿರಲ್ಲ. ಪಕ್ಷದಲ್ಲಿ ಏನೇ ಇದ್ದಾಗಲೂ ಕೂಡ ಅದನ್ನು ಎಲ್ಲಿ ಮಾತಾಡಬೇಕು ಅನ್ನುವಂಥದ್ದು ಕನಿಷ್ಠವಾಗಿ ಹಿರಿಯರಾಗಿರುವಂಥದ್ದು ತಮಗೂ ಇರಬೇಕಲ್ವಾ? ಬಾಯಿಗೆ ಬಂದಂಗೆಲ್ಲ ಹಾದಿ ಬೀದಿಯಲ್ಲಿ ಮಾತಾಡಿಕೊಂಡು ಈಗ ಅವ್ರ ಕಾರಣ ಅಂತಂದರೆ ನೀವು ಕಾರಣರು ಅಲ್ವಾ? ಸ್ವಯಂಕೃತ ಅಪರಾಧ ಅಲ್ವಾ? ಬಾಯಿಗೆ ಬಂದಂಗೆ ಮಾತಾಡಿಬಿಟ್ಟು ಕಣ್ಣಗೆಲ್ಲ ಮೀಟಿಂಗ್ಗಳನ್ನು ಮಾಡ್ಕೊಂಡ್ಬಿಟ್ಟು, ಅದೇ ಮೀಟಿಂಗ್ಗಳನ್ನು ಹೋಗಿ ಹೈಕಮಾಂಡ್ ಜೊತೆಗೆ ಅಷ್ಟೆಲ್ಲ ನಾಯಕರು ಹೋಗಿ ಕೂತ್ಕೊಂಡು ಮಾತಾಡಿದ್ರೆ ಬಗೆಹರಿತಾ ಇರಲಿಲ್ವಾ?